शांति पाओ, सुख शांति पाओ। सब है समान, सब में एक प्राण। त्यज के अभिमान, हरि गान गाओ। हरि नाम प्यारा, सबका सहारा। हरि नाम जप के सुख शांति पाओ। 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 ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಆಚಾರ್ಯ ಗುರು ಅಮರ ದೇವೋ ಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ಜೂಮ್ ಮೀಟಿಂಗ್ ನಡೆಸ್ತಾ ఉంది ಸ್ಟಾರ್ಟ್ ಟೈಮ್ ఉంది. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೆ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಫಾರ್ ಟುಡೇ ಸತ್ಸಂಗ. ಅಣ್ಣ, ಎಲ್ಲರಿಗೂ ತಿಳಿದಿರುವ ಹಾಗೆ 3 ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನ ಕೇಳಬಹುದು. ಜೂಮ್ನಲ್ಲಿರುವ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಉಪಯೋಗಿಸಬಹುದು, ಅಥವಾ ವಿಡಿಯೋವನ್ನು ಆನ್ ಮಾಡಿ ಹ್ಯಾಂಡ್ ರೈಸ್ ಮಾಡಬಹುದು. ಅನ್ಮ್ಯೂಟ್ ರಿಕ್ವೆಸ್ಟ್ ಅನ್ನು ಕಳಿಸಲಾಗುವುದು. ಅನ್ಮ್ಯೂಟ್ ಮಾಡಿ ಪ್ರಶ್ನೆಯನ್ನು ಕೇಳಬಹುದು, ಅಥವಾ ನೀವು ಚಾಟ್ ಅಲ್ಲೇ ಟೈಪ್ ಮಾಡಿ ಕಳಿಸಿದರೂ ಅಣ್ಣನವರಿಗೆ ಪ್ರಶ್ನೆಯನ್ನು ಓದಿ ಕೇಳಲಾಗುವುದು. ಧನ್ಯವಾದಗಳು. ಅಣ್ಣ, ಶಾಲ್ ವಿ ಬಿಗಿನ್ ಅಣ್ಣ? ನಮಸ್ಕಾರ, ಶುರು ಮಾಡಿ ಎಲ್ಲರೂ. ಮಾಡಿ ಪ್ರವೀಣ್. ಸರಿ ಅಣ್ಣ. ಹ್ಮ್. ಅಣ್ಣ, ವಿಲ್ ಟೇಕ್ ಸಮ್ ಕ್ವಶನ್ ಫ್ರಮ್ ಯೂಟ್ಯೂಬ್. ಅಣ್ಣ, ತಗೊಳ್ಳಿ. ಯೂಟ್ಯೂಬ್ ಅಲ್ಲಿ ಒಬ್ರು ಅಣ್ಣ ಕೇಳ್ತಿದಾರಣ್ಣ, ವಾಟ್ ಆರ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ವೈಫ್ ಅಂತ ಕೇಳ್ತಿದಾರ. ಈ ಕ್ವಶನ್ ಕೇಳಿದ್ರೆ ಇದು ಕಾಲಕ್ಕೆ ಇದು ಚೇಂಜ್ ಆಗ್ತಾ ಇರ್ತದಪ್ಪ. ವಿ ಕೆನಾಟ್ ಗಿವ್ ಎನಿ ಜನರಲ್ ಕಂಡೀಷನ್ಸ್. ಯಾಕಂದ್ರೆ ಸತ್ಯುಗದಲ್ಲಿ ಒಂಥರ ಇರ್ತದೆ, ತ್ರೇತಾಯುಗದಲ್ಲಿ ಒಂಥರ ಇರ್ತದೆ, ದ್ವಾಪರ ಯುಗದಲ್ಲಿ ಒಂಥರ ಇರ್ತದೆ, ಕಲಿಯುಗದಲ್ಲಿ ಒಂಥರ. ಇವಾಗ ಸಂಧಿ ಕಾಲದಲ್ಲಿ ಇದ್ದೀವಿ. ಇವಾಗ ಸೋಷಿಯಲ್ ಪ್ಯಾಟರ್ನ್ ಚೇಂಜ್ ಆಗಿದೆ ಅಲ್ವಾ? ಆ ವೈಫ್ನು ಇದಕ್ಕೆ ಅರ್ಥ ಇಲ್ಲ ಇವಾಗ. ಆ ಮಾತಿಗೆ ಬೆಲೆನೇ ಇಲ್ಲ ಇವಾಗ. ವೈಫ್ ಡಸಂಟ್ ಬಿಹೇವ್ ಆಸ್ ಎ ವೈಫ್ ಇಟ್ ಸೆಲ್ಫ್. ಸೊ ನಾವೇನಾದ್ರೂ ಇದ್ ಮಾತಾಡಿದ್ರೆ ಇಟ್ ವಿಲ್ ಹರ್ಟ್ ಎವ್ರಿ ಒನ್. ಸೊ ಈ ಟಾಪಿಕ್ ಬಿಡೋದು ಬೆಸ್ಟ್ ಪ್ರವೀಣ್. ಇಟ್ಸ್ ವೆರಿ ಸೆನ್ಸಿಟಿವ್ ಟಾಕ್. ವಿ ಶುಡ್ ನಾಟ್ ಹರ್ಟ್ ಎನಿ ಒನ್ ಆನ್ ದಿ ಸೋಷಿಯಲ್ ಇದು. ಬಟ್ ವೈಫ್ಗೆ ಅರ್ಥ ಬಂದ್ಬಿಟ್ಟು ಅದು ಸನಾತನ ಧರ್ಮದಲ್ಲಿ ಒಂದು ಹೆಂಗಸು ಹೆಂಗಿರ್ಬೇಕು ಮದುವೆ ಆದ್ಮೇಲೆ ಅಂತ ದೇರ್ ಆರ್ ಸರ್ಟನ್ ನಿಯಮಕ ಇಟ್ಟಿದ್ದಾರೆ. ಅದನ್ನ ಪ್ರಕಾರ ಅವ್ರು ನಡ್ಕೊಂಡ್ರೆ ಅವ್ರ ಪಾತಿವ್ರತ ಧರ್ಮವನ್ನು ಆಚರಿಸ್ತಾರೆ. ಆ ಒಂದು ಸ್ಥಾನ ಬರ್ತದೆ ಅವ್ರಿಗೆ, ಉತ್ತಮವಾದ ಸ್ಥಾನ. ಅದು ಈ ಕಾಲದಲ್ಲಿ ಇಲ್ಲಪ್ಪ. ಅದು ಅಷ್ಟೇ ನಾನು ಹೇಳಬಲ್ಲೆ. ಇದ್ರ ಮೇಲೆ ದಯವಿಟ್ಟು ವಿಲ್ ಸ್ಟಾಪ್ ದಿಸ್. ಸರಿ ಅಣ್ಣ. ಒನ್ ಮೋರ್ ಕ್ವೆಶ್ಚನ್ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. We have food on hotels by paying amount. Even paying the amount also we attract bad karma ಅಂತ ಕೇಳ್ತಾರ. ಖಂಡಿತ ಅವನ ಹೋಟೆಲ್ ನಲ್ಲಿ ಯಾವ ತರ ಅದನ್ನ ನಡೆಸ್ತಾನೆ ಅಂತ
ಅವನ್ಗೆ ಗೊತ್ತು ವೆದರ್ ಇಲ್ಲಿಗಲ್ ಮನಿ ಸಂಪಾದನೆ ಮಾಡ್ಕೊಂಡು ಅವ್ರ ಹೋಟೆಲ್ನ ನಡೆಸ್ತಾ ಇದ್ದಾರಾ, ಎಸ್ಟಾಬ್ಲಿಷ್ ಮಾಡ್ತಾರಾ, ತರ ಎಲ್ಲ. ಅದಕ್ಕೆ ಒಂದೇ ಒಂದು ಮಂತ್ರ ಇದಕ್ಕೆ, ಏನೇ ಮಾಡ್ಲಿ ಎಲ್ಲೇ ಹೋಗಿ ನೀವು ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ಬಿಡಿ ಮನಸ್ಫೂರ್ತಿಯಾಗಿ ಹೃದಯದಲ್ಲಿ. ಎವ್ರಿಥಿಂಗ್ ಆಟ್ರಿಬ್ಯೂಟ್ ಟು ದ ಲೋಟಸ್ ಫೀಟ್ ಆಫ್ ಶ್ರೀ ಕೃಷ್ಣ. ಸೊ ನೀವೆಲ್ಲೇ ಹೋಗಿ ಅವ್ರು ಏನೇ ಮಾಡ್ಕೊಳ್ಳಿ, ಯಾವ ತರ ಕರ್ಮ ಇರ್ಲಿ, ಅವರು ದಟ್ ವಿಲ್ ನಾಟ್ ಎಫೆಕ್ಟ್. ಸರಿ But while telling Sri Krishna Arpanastu, you should tell it from Hridaya and having immense faith in the lotus feet of Sri Krishna. ಸುಮ್ಮನೆ ಬಾಯಿನಿಂದ ಹೇಳೋದಲ್ಲ, from the heart it should percolate. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಬಹುದು. One more question from YouTube, Anna. ಹೇಳಿಪ್ಪ. It is quite long, Anna. I will read out, Anna. Namaste, Satish, Anna. ಹೇಳಿ. I have recently joined Vishwa Maitri through your guidance and support. I am very grateful for the way you are showing me how to connect with Guru Amara. I have one question that have been on my mind. If a person has done many wrong and cruel actions in past, hurting their parents mentally and harming them physically, and also hurt their loved ones, if such person comes to Vishwa Maitri with sincerity, will Guru Amara still bless them? And I seek your sincere guidance ಅಂತ ಕೇಳ್ತಿದ್ದಾರೆ. And definitely your Guru Amara will pardon, provided you don't repeat whatever you have done in the past. You rectify yourself and follow the instructions given by Guru Amara and the Rishis sincerely from your heart. Then you will be apologized and you'll have a new life, and future karmas bandu nimge affect agalla. Whatever the karma you have done, it will be taken care in the way it has to be. ಧನ್ಯವಾದಗಳು. One more question again with husband and wife. Namaste Satish Anna. After marriage, wife will receive half of punya of husband. Then what is the benefit of for husband by marrying? The marriage is the marriage antala. It is kanyadana. It is for a certain purpose. It is to get the atma into this world. That is the main purpose of ಮ್ಯಾರೇಜ್. ಅರ್ಥ ಆಯ್ತಾ? ಆ ಮ್ಯಾರೇಜ್ ನಲ್ಲಿ ಸರ್ಟನ್ ಸನಾತನ ಧರ್ಮದಲ್ಲಿ ಒಂದು ಪ್ರಿನ್ಸಿಪಲ್ಸ್ ಇದೆ, ಅದನ್ನ ಫಾಲೋ ಮಾಡಬೇಕು. ಹಸ್ಬೆಂಡ್ ಅಂಡ್ ವೈಫ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಅದರ್. ಮೇನ್ಲಿ ದ ಈಗೋ ಶುಡ್ ನಾಟ್ ಕಮ್. ಅಂಡ್ ಇನ್ ಸನಾತನ ಧರ್ಮ ಇಟ್ ಈಸ್ ವೆರಿ ಕ್ಲೀನ್ಲಿ ಲೇಡ್ ಡೌನ್. ವಾಟ್ ಎವರ್ ಪುಣ್ಯ ದ ಹಸ್ಬೆಂಡ್ ಡಸ್, 50% ವಿಲ್ ಗೋ ಟು ದ ವೈಫ್. ಅಂಡ್ ವೈಫ್ ಅವರು ಸನಾತನ ಫಾಲೋ ಮಾಡಿದ್ರೆ ಅವ್ರಿಗೆ ಪತಿವ್ರತ ಶಿರೋಮಣಿ ಅಂತ ಒಂದು ಸ್ಥಾನ ಬರ್ತದೆ, ಬೈ ವಿಚ್ ದ ಹಸ್ಬೆಂಡ್ ವಿಲ್ ಪ್ರೊಟೆಕ್ಟೆಡ್ ಫ್ರಮ್ ಆಲ್ calamities or any negative aspects. So this is the benefit the husband gets. ಧನ್ಯವಾದಗಳು. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಚಾಟ್ ಅಲ್ಲಿ ಪೋಸ್ಟ್ ಮಾಡಿ. One more question from YouTube. Anyone can read Guru Charitra ಅಂತ ಕೇಳ್ತಾರೆ. ಗುರು ಚರಿತ್ರ ಅನ್ನೋದು ಸಾಕಷ್ಟಿದೆ ಪ್ರವೀಣ್. ಯಾವ ಗುರು ಚರಿತ್ರ? ಗುರು ಅಮರ ಇರ್ಬೋದಣ್ಣ. They have not mentioned specifically. ಸ್ಪೆಸಿಫಿಕ್ ಮೆನ್ಷನ್ ಮಾಡ್ಬೇಕು. ಎಷ್ಟೋ ಗುರುಗಳಿದ್ದಾರೆ. ಒಬ್ರೊಬ್ರದು ಇವಾಗ ಸಾಯಿ ಚರಿತ್ರ ಇದೆ,
ಆಮೇಲೆ ಇವ್ರದ್ದು ನಮ್ಮ ಶ್ರೀಪಾದ ವಲ್ಲಭದಿದೆ, ಆಮೇಲೆ ಅಕ್ಕಲ್ಕೋಟ್ ಮಹಾರಾಜ್ದಿದೆ, ಆ ತರ ಎಷ್ಟೋ ಜನದಿದೆ ಅದು. ಸೊ ಯಾವ್ದು ಅಂತ ಹೇಳಿದ್ರೆ ನಾವು ಅದ್ರ ಬಗ್ಗೆ ನಾವು ಕ್ಲೀನ್ ಆಗಿ ಆನ್ಸರ್ ಮಾಡ್ಬೋದಪ್ಪ. ಸರಿ ಅಣ್ಣ. ಬಟ್ ಇನ್ನೊಂದು ಗೊತ್ತಾ, ಗುರು ಚರಿತ್ರ ಓದಿ ಏನ್ ಪ್ರಯೋಜನ ಇಲ್ಲ. ಒಂದು ಗುರುವನ್ನು ಸಂಪೂರ್ಣವಾಗಿ ಹೃದಯಪೂರ್ವಕವಾಗಿ ಅವ್ರನ್ನ ಗುರುವಾಗಿ ಸ್ವೀಕರಿಸಿ, ಹೃದಯಪೂರ್ವಕವಾಗಿ ಆ ಗುರು ಏನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದಾರೋ ಅದನ್ನ ಶ್ರದ್ಧೆ ಭಕ್ತಿಯಿಂದ ಒಂದು ನಂಬಿಕೆಯಿಂದ ಅದನ್ನ ಫಾಲೋ ಮಾಡಿದ್ರೆ ಸಾಕು. ಅವ್ರ ಚರಿತ್ರವನ್ನು ತಿಳ್ಕೊಂಡು ಏನ್ ಪ್ರಯೋಜನ? ಇವಾಗ ಅವರನ್ನ ಇವರು ಗುರುವಾಗಿ ಸ್ವೀಕರಿಸಿ ಅವ್ರನ್ನ ಹಿಡ್ಕೋಬೇಕು, ಅವ್ರ ಅನುಗ್ರಹ ಇವ್ರಿಗೆ ಸಂಪೂರ್ಣವಾಗಿ ಇವ್ರಿಗೆ ಬರ್ಬೇಕದು. ಅದಕ್ಕೆ ಇವ್ರು ಪ್ರಯತ್ನ ಪಡ್ಬೇಕು. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸರಿನಾ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಚಾಟದ ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ, ಥ್ಯಾಂಕ್ಸ್ ಗಿವಿಂಗ್ ದ ಸ್ಪಿರಿಚುವಲ್ advice. After I start meditation as per your guidance, I am feeling very positiveness from last 1 week. Here they have question is, can I visit Manavati for meditation on every week ಅಂತ ಕೇಳ್ತಾರ. ಎವ್ರಿ ಸಂಡೇ ಯು ಕ್ಯಾನ್ ಕಮ್, ಏನ್ ತೊಂದರೆ ಇಲ್ಲ. 8:00 ಬನ್ನಿ, ಧ್ಯಾನ ಮಾಡಿ ಕೂತ್ಕೊಂಡು ಎಲ್ಲಾದ್ರು ಒಂದ್ ಕಡೆ ದ ಎಂಟೈರ್ ಸ್ಟ್ರೆಚ್ ರೆಕ್ಟಾಂಗ್ಯುಲರ್ ಸ್ಟ್ರೆಚ್ ಇದೆಯಲ್ಲ, ಎಂಟೈರ್ ಸ್ಟ್ರೆಚ್ ಇಸ್ ವೈಬ್ರೇಟೆಡ್ ಅಂಡ್ ಎನರ್ಜೈಸ್ಡ್ ಬೈ ಪರಬ್ರಹ್ಮ ಹಿಮ್ಸೆಲ್ಫ್. ಅಲ್ಲಿ ಬಂದು ಕೂತ್ಕೊಂಡು ಎಷ್ಟೊತ್ತು ಧ್ಯಾನ ಮಾಡ್ಬೇಕೋ ಮಾಡಿ. ಫಾರ್ ಆತ್ಮ ಯು ಗೆಟ್ ದ ಫುಡ್, ತಡೆ ಇಲ್ಲ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ, ಆದಷ್ಟು ಬೇಗ ಪರಬ್ರಹ್ಮ ಲೋಕಕ್ಕೆ ಹೋಗಲು ಸಾಧ್ಯ ಇದೆಯಾ ಅಂತ ಕೇಳ್ತಿದಾರಣ. ಇಟ್ ಡಿಪೆಂಡ್ಸ್ ಆನ್ ದೇರ್ ಕರ್ಮ. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ, ದೇ ಆರ್ ಆಸ್ಕಿಂಗ್ ಅಬೌಟ್ ಬ್ರಹ್ಮಕುಮಾರಿ ಓಂ ಶಾಂತಿ ಸಿದ್ಧಾಂತದ ಬಗ್ಗೆ ಕೇಳ್ತಿದಾರಣ. We cannot comment on others. There's a spiritual ethics ಅಂತ ಇದೆ, ನಾವು we follow that. We cannot comment on other spiritual organizations. We shouldn't. ಸರಿ ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ, ವೇರ್ ಆತ್ಮ ಈಸ್ ಲೊಕೇಟೆಡ್ ಸ್ಪಿರಿಚುವಲ್ personality day, there is a one spiritual heart is present. That one where is located? On the left side ನಮ್ಮ ಹೃದಯ ಇದೆ. ಆ ಹೃದಯದಲ್ಲಿ there is the inverted lotus. ಆ inverted lotus ನಲ್ಲಿ the atma is situated. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, one question from YouTube ಅಣ್ಣ. ನಮಸ್ತೆ ಸತೀಶ್ ಅಣ್ಣ, why God do not stop humans by doing bad karma? Further mention he did bad karma like that ಅಂತ ಕೇಳ್ತಿದ್ದಾರೆ. God has nothing to do with any of your actions. ಅವರು ಬೇಡ ಅಂದ್ರು, ನಾವಾಗಿ ಪರಬ್ರಹ್ಮ ಲೋಕದಿಂದ ಈ ಲೋಕಕ್ಕೆ ಬಂದಿದ್ದೀವಿ, ಇಲ್ಲಿ ಸಿಕ್ಕಾಕೊಂಡಿದ್ದೀವಿ. ಆ ಒಂದು ಹಣ್ಣು ತಿಂದು ರುಚಿ ನೋಡಿದ್ರೆ ಆ ರುಚಿ ಸಾಕು. ನಾವು ದುರಾಸೆ ಪಟ್ಟು ಇನ್ನು 3 ಹಣ್ಣು ತಿಂದಿವಿ, ಅದು ಕೋಟಿಂಗ್ ಆಗಿದೆ. ಈ ತರ ಹಲವಾರು ಆಕ್ಷನ್ಸ್ ಮಾಡಿ ಮನೋನ್ಮಯ ಕೋಶ ಮೇಲೆ ಹಲವಾರು ಕರ್ಮಗಳು ಸೇರಿದೆ. ಸೊ ನಾವಾಗ ಅದನ್ನು ಮಾಡ್ಕೊಂಡಿದ್ದೀವಿ. ಅದನ್ನ ತೆಗಿಸ್ಬೇಕಂದ್ರೆ
ಒಂದು ಗುರು ಬೇಕು. ಆ ಗುರುವಿನಿಂದ ದಾರಿ ತಗೊಂಡು ನಾವು ಕ್ಲೆನ್ಸ್ ಮಾಡ್ಕೋಬೇಕು. ಆ ಮನೋನ್ಮಯ ಕೋಶ ಮೇಲೆ ಕೋಟಿಂಗ್ ಆಗೋದು. ಅರ್ಥ ಆಯ್ತಾ? ಸೊ ದಯವಿಟ್ಟು ಭಗವಂತನ ಯಾವ ತರ ಕನೆಕ್ಷನ್ ಮಾಡ್ಕೋಬೇಡಿ. ಹಿ ಹ್ಯಾಸ್ ನಥಿಂಗ್ ಟು ಡೂ ವಿತ್ ವಾಟ್ ಎವರ್ ಯು ಆರ್ ಟುಡೇ. ಇಟ್ ಇಸ್ ಆಲ್ ಬಿಕಾಸ್ ಆಫ್ ಯುವರ್ ಓನ್ ಡಿಸೈರ್ಸ್. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ರಣ್ಣ. ನಮಸ್ತೆ ಸತೀಶ್ ಅಣ್ಣ, ಹೌ ಟು ಕನೆಕ್ಟ್ ವಿತ್ ಲಾರ್ಡ್ ಕೃಷ್ಣ ಅಂಡ್ ಒನ್ ಮೋರ್ ಫಾಲೋ ಅಪ್ ಅಣ್ಣ, ಒನ್ ಥಿಂಗ್ ದಟ್ ವಿ ಸಪೋಸ್ ಟು ಡೂ. Conditionally surrender to his lotus feet and telling you don't exist and nothing is yours. ಈ ಒಂದು ಕಾನ್ಸೆಪ್ಟ್ ಅನ್ನು 24 hours you have to get into yourself. This is the only condition. ಆ ಒಂದು ಹಾಡಿದೆ ಪ್ರವೀಣ್, ಮೀರಾ ಜೈಸೆ ಅಚ್ಯುತಂ ಕೇಶವಂ ನಮೋ ಅದೇನದು ಅಚ್ಯುತಂ ಕೇಶವಂ ರಾಮನಾರಾಯಣಂ. ಅದ್ನಲ್ಲಿ ಕೋನ್ ಬೋಲ್ತೆ ಹೇ ಭಗವಾನ್ ಕಾತೆ ನಹಿ, ಸಬರಿ ಜೈಸೆ ಕಿಲಾತೆ ನಹಿ, ಕೋನ್ ಬೋಲ್ತೆ ಹೇ ಭಗವಾನ್ ನಾಚ್ತೆ ನಹಿ, ಗೋಪಿ ಜೈಸೆ ನಾಚ್ತೆ ನಹಿ ಅಂತ. ಅದು ಹಾಡನ್ನು ಅವರು ಕೇಳಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ಆ ತರ ಒಬ್ರೊಬ್ರು ಇರ್ಬೇಕು. ಆವಾಗ ಕೃಷ್ಣ ಬಂದು ಹಿ ವಿಲ್ ಬ್ಲೆಸ್ ಯು, ಅನುಗ್ರಹ ಮಾಡ್ತಾರೆ. ದಟ್ ಇಸ್ ಎ ವೆರಿ ಬ್ಯೂಟಿಫುಲ್ ಸಾಂಗ್. ದ ಲಿರಿಕ್ಸ್ ಆರ್ ವೆರಿ ಗುಡ್. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ, 7 ಚಕ್ರ ಕ್ರಿಸ್ಟಲ್ಸ್ ಇಂದ ಆಧ್ಯಾತ್ಮಿಕ ಸಾಧನೆಗೆ ಪ್ರಯೋಜನ ಆಗುತ್ತಾ ಅಂತ ಕೇಳ್ತಿದಾರಣ್ಣ. ಅಲ್ಲ, ಏನು 7 ಚಕ್ರಾಸ್? ಅವರು 7 ಚಕ್ರ ಕ್ರಿಸ್ಟಲ್ ಅಂತ ಬರೆದಿದಾರಣ್ಣ. ಅದು ಏನಂತ ಅದು ಗೊತ್ತಿಲ್ಲ. ಕ್ವಶನ್ ವೇಗಾಗಿದೆ. ದೇರ್ ಇಸ್ ನೋ ಟೈಪ್ ಆಫ್ 7 ಚಕ್ರ ಕ್ರಿಸ್ಟಲ್ ಅಂತ. ಅದು ಎಲ್ಲೋ ಇವ್ರು ತಗೊಂಡಿದ್ದಾರೆ ಆ ಒಂದು ಕಾನ್ಸೆಪ್ಟ್ ನ. ಆ ತರ ಯಾವ್ದು ಇಲ್ಲ ಆ ತರ. ಸರಿ ಅಣ್ಣ. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಮನೋನ್ಮಯ ಕೋಶವನ್ನು ಹೇಗೆ ಸರಿ ಮಾಡಿಕೊಳ್ಳುವುದು ಅಂತ ಕೇಳ್ತಾರೆ. ಗೆಟೆ ಗುರು. ಆ ದಾರಿ ಹೇಳ್ತಾರೆ ಯಾವ ತರ ಕ್ಲೆನ್ಸ್ ಮಾಡ್ಬೇಕಂತ. ಆ ಗುರು ಫೇತ್ ನ ಕಂಪ್ಲೀಟ್ ಆಗಿ ಆ ಗುರು ಮೇಲೆ ಇಟ್ಟು ಅವ್ರು ಏನು ಹೇಳಿದಾರೋ ಅದನ್ನ ಶಿಷ್ಟೆಯಿಂದ ಸ್ಪಿರಿಚುವಲ್ ಸಾಧನೆ ಮಾಡಿದ್ರೆ ಆವಾಗ ಮನೋನ್ಮಯ ಕೋಶ ಮೇಲಿರೋ ಎಕ್ಸ್ಟ್ರಾ ಕೋಟಿಂಗ್ ವಿಲ್ ಗೆಟ್ ಕ್ಲೆನ್ಸ್ಡ್. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಯು ಸೇಡ್ one should meditate 24 minutes. Okay, then my question is how we can maximize the meditation, what we can do to maximize it ಅಂತ ಕೇಳ್ತಿದಾರಣ್ಣ. ಕ್ವಶನ್ ಆಫ್ ಮ್ಯಾಕ್ಸಿಮೈಸ್ ಬರಲ್ಲ. The 24 minutes meditation, what do? You should do it perfectly as given by the Guru. That's a question of maximizing barala. The satisfaction of doing a dhyana given by the Guru, you should get that satisfaction. That is more important. ಎಷ್ಟು ಹೊತ್ತು ಮಾಡ್ತೀರಾ ಅನ್ನೋದು ಮುಖ್ಯ ಅಲ್ಲ, ಯಾವ ತರ ಮಾಡ್ತೀರಾ ನಿಷ್ಠೆಯಿಂದ ಮನಸ್ಸ ವಾಚ ಕಾಯ ಆ ಗುರು ಹೆಂಗೆ ಹೇಳ್ಕೊಟ್ಟಿದಾರೋ ಅದನ್ನ ಪ್ರಕಾರ ಮಾಡ್ಬೇಕು. That is more important. The practicality is more important. ಧನ್ಯವಾದಗಳು. ಒಂದು ಫಾಲೋ ಅಪ್ ಕ್ವಶನ್ ಅಣ್ಣ. ಅದು 7 ಚಕ್ರ ಕ್ರಿಸ್ಟಲ್ ಸ್ಟೋನ್ಸ್ ಬ್ರಾಸ್ಲೆಟ್ ಅಂತ ಅಣ್ಣ, ಅದು ಅವರ ಮಾಲೆ ಅಂತ ಅಣ್ಣ. ಅದೆಲ್ಲ ಯೂಸ್ ಇಲ್ಲ, ಅದೆಲ್ಲ ಏನು, ಇಟ್ಸ್ ಆಲ್ ಕಮರ್ಷಿಯಲೈಸ್. ದುಡ್ಡು ಮಾಡಕ್ ಅದೆಲ್ಲ ಹೇಳ್ತಾ ಇದ್ದಾರೆ. ಇಟ್ ವಿಲ್ ನಾಟ್ ಹೆಲ್ಪ್ ಯು ಇನ್ ಎನಿ ವೇ ಇನ್ ಯುವರ್ ಸ್ಪಿರಿಚುವಲ್ ಸಾಧನ ಅಪ್ಲಿಫ್ಟ್ಮೆಂಟ್.
ಸರಿ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇರ್ತಾರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಒಬ್ರು ಅಣ್ಣ ನಾಕನು ಗೊತ್ತಿಲ್ಲ ಅಣ್ಣ. ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ರಣ್ಣ. ನಮಸ್ತೆ ಸತೀಶ್ ಅಣ್ಣ, ನಾಗಲೋಕ ಇದೆಯಾ, ಇವಾಗ್ಲೂ ಯಾವಾಗ್ಲೂ ಇದೆಯಾ ಅದು ಅಂತ ಕೇಳ್ತಿದ್ರಣ್ಣ. ಇದೆ, ಸೃಷ್ಟಿ ಮಾಡಿದವಾಗಲೇ ನಾಗಲೋಕ ಅಂತ ಒಂದು ಖಂಡಿತ ಇದೆ. ನಾಗಾಲ್ಯಾಂಡ್ ನಲ್ಲಿ ಅದಕ್ಕೆ ಹೆಸರಿಟ್ಟಿರೋದು ನಾಗಾಲ್ಯಾಂಡ್ ಅಂತ. ಅಲ್ಲಿ ಒಂದು ಸೀಕ್ರೆಟ್ ದ್ವಾರ ಇದೆ, ಅದ್ರ ಒಳಗಡೆ ಹೋದ್ರೆ ಯು ಗೋ ಟು ನಾಗಲೋಕ. ಈ ಮಹಾಭಾರತದಲ್ಲಿ ಅರ್ಜುನ ಗೋಸ್ ಟು ನಾಗಲೋಕ, ಅಲ್ಲೇ ಆ ನಾಗಕನ್ಯೆಯನ್ನು ಮದುವೆ ಮಾಡ್ಕೊಂಡು ಬರೋದು. ಐ ಥಿಂಕ್ ಸೊ, ಹರ್ ನೇಮ್ ಇಸ್ ಉಲೂಪಿ, ಐ ಥಿಂಕ್ ಸೊ, ಇಫ್ ಐ ಆಮ್ ಕರೆಕ್ಟ್, ಇಫ್ ಮೈ ಮೆಮರಿ ಇಸ್ ಓಕೆ. It is there even now. If the person who asked this question is interested, he can go to Nagaland and do dhyana there on Manasa Devi, who is the queen of the Nagaland, who is also the daughter of Ishvara and Parvati. Request her, then she will show the way, and that person can go into the Nagaland, Nagaloka. ಧನ್ಯವಾದಗಳು. ಅಣ್ಣ ಒಬ್ರು ಅಣ್ಣ ತಮಗಾದ ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡ್ಕೊಂಡಿದ್ದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ನನಗೆ ಪರಿಚಯ ಇರುವ ವ್ಯಕ್ತಿಗೆ ನಾನು ಅವರ ಗುರುಗಳ ಬಗ್ಗೆ ತಿಳಿಸಿದೆನು. ಆಧ್ಯಾತ್ಮಿಕವಾಗಿ ಅವರನ್ನು ಅನುಸರಿಸಲು ಹೇಳಿದೆ. ಅವರು ಮೊದಲು ಮಾಂಸಾಹಾರಿಯನ್ನು ಜಾಸ್ತಿ ತಿನ್ನುತ್ತಾ ಇದ್ದರು. ಇವಾಗ ಅವರು ಸಂಪೂರ್ಣವಾಗಿ ತ್ಯಜಿಸಿ ಮೊಟ್ಟೆಯನ್ನು ತಿನ್ನುವುದಿಲ್ಲ. ಈ ತರ ಆಗಿದೆ ಅಣ್ಣ. ಇದರಿಂದ ನಮಗೇನಾದ್ರೂ ಕರ್ಮ ಬರುತ್ತಾ ಅಣ್ಣ, ಒಳ್ಳೇದ ಕೆಟ್ಟದ್ದ ಈ ತರ ಅಂತ ಕೇಳ್ತಿದಾರಣ್ಣ. ಅವ್ರು ನಿಷ್ಕಾಮ ಕರ್ಮ ಮಾಡಿದ್ದಾರೆ, ಅವ್ರ ಧರ್ಮ ಅವ್ರು ಮಾಡಿದ್ದಾರೆ, ಅವ್ರಿಗೆ ಒಂದು ದಾರಿ ತೋರಿಸಿದ್ದಾರೆ ಒಳ್ಳೇದು. ಅವ್ರ ಚಾಯ್ಸ್ ಅವ್ರದ್ದು ಅಷ್ಟೇ. ಅವ್ರನ್ನ ಯಾರನ್ನು ಇವ್ರು ಫೋರ್ಸ್ ಮಾಡೋದು ಇದ್ ಮಾಡೋದು ಬೇಡ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ರಣ್ಣ. ನಮಸ್ತೆ ಸತೀಶ್ ಅಣ್ಣ, ಪ್ಲೀಸ್ ಟೆಲ್ ಸಮಥಿಂಗ್ ಅಬೌಟ್ ಗುರು ಅಮೃತವಾಣಿ ಅಂತ ಕೇಳ್ತಿದ್ರಣ್ಣ. ಅದು ಇಟ್ ಇಸ್ ಎ ಓಷನ್. ಇಟ್ ಇಸ್ ಇನ್ ಸತ್ಸಂಗ್ ವಿ ಕೆನಾಟ್ ಟೆಲ್, ಟೈಮ್ ಇಸ್ ಲಿಮಿಟೆಡ್. ಆಸ್ಕ್ ದೆಮ್ ಟು ಕಮ್ ಟು ಮನೋವತಿ. ಅಲ್ಲಿ ಅಮರವಾಣಿ ಬುಕ್ ಇದೆ, ಅದನ್ನ ತಗೊಳ್ಳಿ, ಅವರು ಅದನ್ನ ಓದಿ ಅವರು ತಿಳ್ಕೊಳ್ಳಿ ಅವರಪ್ಪ. ಧನ್ಯವಾದಗಳು. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ರಣ್ಣ. ನಮಸ್ತೆ ಸತೀಶ್ ಅಣ್ಣ, ನಮಗೆ ಇಂಟ್ಯೂಷನ್ ಮುಖಾಂತರ ಬರುವ ಆಧ್ಯಾತ್ಮಿಕ ವಿಚಾರಗಳನ್ನು ಡೈರಿಯಲ್ಲಿ ನೋಟ್ ಮಾಡ್ಕೋಬಹುದಾ ಅಂತ ಕೇಳ್ತಿದಾರಣ್ಣ. ಖಂಡಿತ ಡೈರಿಯಲ್ಲಿ ನೋಟ್ ಮಾಡ್ಕೊಳ್ಳಿ. ಕೆಲವು ಸೂಚನೆಗಳು ಬಂದ್ರೆ ಯಾರ ಪರವಾಗಿ ಅದನ್ನ ಅವ್ರಿಗೆ ತಿಳಿಸಿ ಅಷ್ಟೇ. ಗೊತ್ತಿರೋರಿದ್ರೆ, ತುಂಬಾ ಬೇಕಾದಿರೋರಿದ್ರೆ ಅವ್ರಿಗೆ ತಿಳಿಸಿ, ಈ ತರ ಒಂದು ಸೂಚನೆ ಬಂದಿದೆ, ಈ ತರ ಆಗ್ತಿದೆ ಅಂತ. ಇಲ್ಲಾಂದ್ರೆ ಸೈಲೆಂಟ್ ಆಗಿರಿ ಅಷ್ಟೇ. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಹಲೋ ಹಲೋ ನಮಸ್ಕಾರ. ನಮಸ್ಕಾರಮ್ಮ, ಹೇಳಿ. ನಮಸ್ತೆ ಸರ್.
ಮ್ಯಾನಿಫೆಸ್ಟಿಂಗು ಮತ್ತು ಕರ್ಮಕ್ಕೂ ಏನ್ ಡಿಫ್ರೆನ್ಸ್ ಇದೆ? ಅದು ಮ್ಯಾನಿಫೆಸ್ಟೇಷನ್ಸ್ ಮ್ಯಾನಿಫೆಸ್ಟಿಂಗು ಅಂತ. ಮತ್ತು ನಿಮ್ ಕ್ವಶನ್ ಸರಿಗಿಲ್ಲ ಅಮ್ಮ. ಮ್ಯಾನಿಫೆಸ್ಟೇಷನ್ ಬಂದ್ಬಿಟ್ಟು manifestation is related to the divinity. The divinities manifest themselves for a particular cause. Karma is what actions you do. ಅರ್ಥ ಆಯ್ತಾ? Both are entirely different. ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ವಾಟ್ ಈಸ್ ಮೈ ಪರ್ಪಸ್ ಅಂಡ್ ವೈ ಡು ಐ ಎಕ್ಸಿಸ್ಟ್, ಹೂ ಐ ಆಮ್ ಅಂಡ್ ವೇರ್ ಐ ಆಮ್ ಗೋಯಿಂಗ್, ಹೌ ದಿಸ್ ವಿಲ್ ಗೆಟ್ ನೌ ದಿಸ್ ಅಂತ ಕೇಳ್ತಾರಣ್ಣ. ಅವ್ರನ್ನ ಮನೋತಿಗೆ ಬನ್ನಿ ಅಂತ ಹೇಳಿ, ಅಲ್ಲಿ ನಾವು ಡೀಟೇಲ್ ಆಗಿ ಅವ್ರಿಗೆ ಹೇಳ್ತೀವಿ ಇದ್ರಿಗೆ ಆನ್ಸರ್. ಸರಿನಾ, ಧನ್ಯವಾದಗಳು. ಅಣ್ಣ, ಒಂದು ಕ್ವಶನ್ ಫ್ರಮ್ ಯೂಟ್ಯೂಬ್ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಎವ್ರಿ ಒನ್ ಆರ್ ಫ್ರಮ್ ಪರಬ್ರಹ್ಮ, ದೆನ್ ಎವ್ರಿ ಒನ್ ಆರ್ ಪರಬ್ರಹ್ಮ, ದೆನ್ ವೈ ವಿ ಹ್ಯಾವ್ ಟು ಪ್ರೇ ಅಂತ ಕೇಳ್ತಾರಣ್ಣ. Because you have forgotten your Parabrahma himself dwelling in you, and you are living in a different way. So to know that you are Parabrahma, you will have to have a guru, get that guru, and he will give you the knowledge in such a way that by you doing the sadhana, you will know who you are. You are none other than Parabrahma himself. ಧನ್ಯವಾದಗಳು. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ರಣ್ಣ. ನಮಸ್ತೆ ಸತೀಶ್ ಅಣ್ಣ, ಹೌ ಟು ರೆಡ್ಯೂಸ್ ಅವರ್ ಬ್ಯಾಡ್ ಕರ್ಮಾಸ್ ಅಂಡ್ ವಾಟ್ ಟು ಡೂ ಫಾರ್ ದಿಸ್ ಅಂತ ಕೇಳ್ತಿದ್ರಣ್ಣ. Get a guru, unconditionally surrender to him, have faith in him, follow whatever instructions he has given you, do the sadhana he has given you, then you will overcome this karmas you have done in your past birth, by which you will not do any negative karmas in the future of your life. ಧನ್ಯವಾದಗಳು. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರ. ನಮಸ್ತೆ ಸತೀಶ್ ಅಣ್ಣ, ಒನ್ ಸ್ಮಾಲ್ ಕ್ಯೂರಿಯಾಸಿಟಿ, ಡಿಡ್ ಗುರು ಅಮರ ಹ್ಯಾಡ್ ಎನಿ ಫೇವರೇಟ್ ಫುಡ್ ಆರ್ ಎ ರೆಗ್ಯುಲರ್ ಡಿಶ್ ಹಿ ಯೂಸ್ ಟು ಇಟ್ ಡೈಲಿ ಅಂತ ಕೇಳ್ತಾರ. ಇಲ್ಲ ಆ ತರ ಯಾವ್ದು ಅವ್ರಿಗೆ ಸ್ಪೆಷಾಲಿಟಿ ಯಾವ್ದು ಇರ್ಲಿಲ್ಲ. ಏನಿಟ್ರೇನು ಅವ್ರ ಪಾಪ ಕೂತ್ಕೊಂಡು ತಿನ್ನೋರು ಅವ್ರು. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮನೆಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಮಾತಾಡಿ ವಾಲಿ ಅಣ್ಣ. ಅಣ್ಣ ನಮಸ್ತೆ. ನಮಸ್ಕಾರ, ಹೇಳಿಪ್ಪ. ಅಣ್ಣ ಇದು ಸ್ನಾನ ನೈಟ್ ಎಷ್ಟೊತ್ತಿಗೆ ಲಾಸ್ಟ್ ಮಾಡ್ಬೋದಣ್ಣ? ಅದಪ್ಪ ಈ ಸ್ನಾನ ನೈಟ್ ನಾವು ಶಾಪ್ ಮುಗಿಸ್ಕೊಂಡೋಗಿ 10 ಗಂಟೆಗೆ ಮಾಡ್ತೀವಿ, ಅದು ಸರಿನಾ? ಬೆಳಗ್ಗೆ ಮಾಡಿರ್ತೇವೆ ಮತ್ತೆ ಬೆಳಗ್ಗೆ ಮಾಡಿ ಸಾಯಂಕಾಲ ನೀವು ಬಾಡಿ ಫ್ರೆಶ್ ಅಪ್ ಮಾಡ್ಕೋಬೇಕಂದ್ರೆ ಮಾಡ್ಕೊಳ್ಳಿ, ಅದನ್ನೆಲ್ಲ ಏನ್ ತೊಂದರೆ ಇಲ್ಲ. ಅಲ್ಲ ಈಗ ಲೇಟ್ ನೈಟ್ ಸ್ನಾನ ಮಾಡ್ಬಾರ್ದು ಅಂತ.
ಅಲ್ಲ ನಿಮ್ಗೆ ಎಷ್ಟೊತ್ತು ಆಚೆಯಿಂದ ಬರ್ತೀರಾ, ಡಸ್ಟ್ ಅದು ಇದೆಲ್ಲ ಹೋಗಿರ್ತದೆ ನಿಮ್ ಮೈ ಮೇಲೆ. ಸೊ ಮಲ್ಕೊಳಕ್ ಮುಂಚೆ ಫ್ರೆಶ್ ಅಪ್ ಮಾಡ್ಕೊಂಡು ಮಲ್ಕೊಳ್ಳಿ, ಏನ್ ತೊಂದ್ರೆ ಇಲ್ಲ ಆದ್ಮೇಲೆ. ಆ ಒಂದ್ ಇದಿದೆಯಲ್ಲ ಮಂತ್ರ, ಓಂ ಗಂಗೆ ಚೇಮನೆ ಚೇವೆ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಅಂತ ಕೈನಲ್ಲಿ ನೀರ್ ಇಟ್ಕೊಂಡು, ಆ ನೀರು ನೀವು ಸ್ನಾನ ಮಾಡೋ ಒಂದ್ ಬಕೆಟ್ ನಲ್ಲಿ ನೀರ್ಗೆ ಹಾಕ್ಬಿಟ್ಟು ಆ 7 ಪವಿತ್ರ ನದಿಗಳನ್ನ ನದಿಗಳು. ಸ್ಮರಣೆ ಮಾಡ್ಕೊಂಡು ನನ್ನ ಬಾಡಿನ ಕ್ಲೆನ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಸ್ನಾನ ಮಾಡ್ಕೊಂಡು ಹೋಗಿ ನೀವು ಫ್ರೆಶ್ ಅಪ್ ಮಾಡ್ಕೊಂಡು ಮಲ್ಕೊಳ್ಳಿ, ಏನ್ ತೊಂದ್ರೆ ಇಲ್ಲ. ಸರಿ. ನಮಸ್ತೆ. ನಮಸ್ಕಾರ. ಕೃಷ್ಣ. ಧನ್ಯವಾದಗಳು. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ. ಅವರು ಗಾಯತ್ರಿ ಮಂಡಲ ಅಂತ ಇದೆ ಅನ್ಸುತ್ತಣ್ಣ. ಸೂರ್ಯ ಭಗವಾನರಿಗೆ ಮತ್ತು ಕಾಯಕಲ್ಪ ಅಂತ ಒಂದು ಮೆಥಡ್ ಇದೆ, ಅದರಲ್ಲಿ 1-2 ದಿನ ಮಿಸ್ ಆದ್ರೆ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳ್ತಿದಾರಣ. ಅಲ್ಲ ಕ್ವಶನ್ ಕ್ಲಾರಿಟಿ ಇಲ್ಲ ಇದು ಪ್ರವೀಣ್. ಎಸ್ ಅಣ್ಣ. ಯಾವ ತರ ಅದು 48 ದಿವಸ ಮಾಡ್ಬೇಕದು. ಆ ಗಾಯತ್ರಿ ಮಂತ್ರದ ಬ್ರೇಕ್ ಇರಬಾರ್ದು. ಓಕೆ. ಬ್ರೇಕ್ ಇರ್ದೆ ಆ ರಥ ಹೋಯ್ತು, ಆ ಎಫೆಕ್ಟ್ ಹೋಗ್ತದಪ್ಪ. ಫಾರ್ ಲೇಡೀಸ್ ಇಟ್ ಇಸ್ ಓಕೆ, ಅವ್ರ ಪೀರಿಯಡ್ಸ್ ಇಟ್ಸ್ ನ್ಯಾಚುರಲ್, ಆ ಸಮಯದಲ್ಲಿ ಅವ್ರ ಅದನ್ನ ಆಚರಿಸಬಹುದು. ಬಟ್ ಫಾರ್ ಜೆಂಟ್ಸ್ ಇಟ್ ಈಸ್ ಮಸ್ಟ್ 48 days ಕಂಟಿನ್ಯೂಸ್ ಆಗಿ ಆ ಒಂದು ಪ್ರಕರಣ ಹೆಂಗೆ ಹೇಳಿದಾರ ಗುರು ಅಮರ ಅವರು ಅದನ್ನ ಫಾಲೋ ಮಾಡ್ಬೇಕು. ಆವಾಗ್ಲೇ ಅದು ಅವ್ರಿಗೆ ಸಿದ್ಧಿ ಆಗ್ತದೆ. ಅದು ಧನ್ಯವಾದ. ಒಬ್ರು ಅಣ್ಣ ಕೇಳ್ತಿದಾರಣ, ಕಾಯಕಲ್ಪ ಚಿಕಿತ್ಸೆ ಮಾಡುವುದು ಹೇಗೆ ಅಂತ ಕೇಳ್ತಿದಾರಣ. ಆ ವಿದ್ಯೆ ನಮ್ಗೆ ಹೇಳ್ಕೊಟ್ಟಿಲ್ಲಪ್ಪ ನಮ್ ಗುರುಗಳು, ನಮ್ಗೆ ಗೊತ್ತಿಲ್ಲ. ಧನ್ಯವಾದಗಳು. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ. whatever energy a person puts out onto the world, be it positive or negative, will it be returned to that person 3 times? Reaction has got a reaction. Whatever you do, good karma or bad karma, it comes back to you and you have to undergo it. That is the law of nature. The intensity, whether 3 times or 4 times or 10 times, ಅದು ಹೇಳಕ್ಕಾಗಲ್ಲ. It depends on the karma, how you do it, what you do it, where you do it, at what time you do it. ಧನ್ಯವಾದಗಳು. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ. Iran and America war has stopped again. Can we expect a peace ಅಂತ ಕೇಳ್ತಾರೆ? There is no peace. It will continue again. ಧನ್ಯವಾದಗಳು. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ರಣ್ಣ. ನಮಸ್ತೆ ಸತೀಶ್ ಅಣ್ಣ. ಮನುಷ್ಯನು ಪರಬ್ರಹ್ಮ ಲೋಕದಿಂದ ಬಂದಿದ್ದಾನೆ ಅಂದೀರಿ ಅಣ್ಣ, ಆದರೆ ಕೆಲವು ಕಡೆ 84 ಲಕ್ಷ ಯೋನಿ ದಾಟಿದ ಮೇಲೆ ಮನುಷ್ಯ ಜನ್ಮ ಬಂದಿದೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ ಕೇಳ್ತಿದಾರ. ನೋಡಿ, ನಮ್ಗೆ ಋಷಿಗಳು ಹೇಳಿರೋ ವಿಷಯವನ್ನ ನಾವು ಹೇಳಿದ್ದೇವೆ. ಇವರು ಬೇರೆ ಕಡೆ ವಿಷಯವನ್ನು ತಿಳ್ಕೊಂಡು ನಮ್ಮನ್ನ ಪ್ರಶ್ನೆ ಕೇಳಿದ್ರೆ ನಾವೇನು ಹೇಳಕ್ಕಾಗಲ್ಲ. If they believe in the rishis, let them believe that we are from Parabrahma Loka. If they believe from other source, it is their choice. It is their option.
We cannot force them. That is wrong. ಇದು ಕರೆಕ್ಟ್ ಅಂತ ನಾವು ಹೇಳಕ್ಕಾಗಲ್ಲ. The rishis are the ultimate. ಧನ್ಯವಾದಗಳು. They are the one who have laid down the Sanatana Dharma. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಮಾತಾಡಿ ಅಣ್ಣ. ನಾಗಭೂಷಣ ಅಣ್ಣ. ಗುರುಗಳೇ ನಮಸ್ಕಾರ. ನಮಸ್ಕಾರಪ್ಪ. ಜ್ಞಾನದ ನೇತ್ರ ನಮ್ಗೆ ನಾವು ಆ ದಿಕ್ಕಲ್ಲಿ ಸರಿಯಾಗಿ ಹೋಗ್ತೀವಿ ಅಂತ ಯಾವ ತರ ಕಂಡು ಹಿಡ್ಕೋಬಹುದು? ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾವು ಮಾಡ್ತಾರೆ ಸರಿ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಅದು ನಿಮ್ಮ ಕಾನ್ಶಿಯಸ್ ಹೇಳ್ತಿದೆ. ಅದು ನೀವು ಮಾಡೋ ಒಂದು ಸಾಧನೆಯಿಂದ ನೀವು ಚೇಂಜ್ ಆಗ್ತೀರಾ. ಸೊ ಅದರ್ಸ್ ವಿಲ್ ಸಿ ಯು ಅಂಡ್ ದೇ ನೋ ದಟ್ ಸಮ್ ಚೇಂಜಸ್ ಕಮ್ ಆನ್ ಯು ಅಂತ. ಈ ತರ ಎಲ್ಲ ಕೆಲವು ವಿಷಯಗಳಾಗ್ತದೆ, ಕೆಲವು ಡಿವೈನ್ ಎಕ್ಸ್ಪೀರಿಯನ್ಸಸ್ ಆಗ್ತದೆ ನಿಮ್ಗೆ. ಸೊ ಆಲ್ ದಿಸ್ ವಿಲ್ tell you that you are following the path and you are doing it correctly as per the Guru's instructions. ಧನ್ಯವಾದ ಗುರು. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಕೆಲವೊಮ್ಮೆ ನಮಗೆ ಇನ್ಸ್ಟಿಟ್ಯೂಷನ್ ನಲ್ಲಿ ಬರುವ ಇನ್ಸ್ಟಿಟ್ಯೂಷನ್ಗಳು ಘಟಿಸುತ್ತವೆ, ಇನ್ನು ಕೆಲವು ವಿಷಯದಲ್ಲಿ ಅವರು ಘಟಿಸುವುದಿಲ್ಲ. ಇವು ಹೇಗೆ ನಾವು ತಿಳಿದುಕೊಳ್ಳಬಹುದು? ಇದು ಭ್ರಮೇನ ಅಥವಾ ಇನ್ಸ್ಟಿಟ್ಯೂಷನ್ ಸರಿಯಾಗಿದೆ ಅಂತ ಕೇಳ್ತಿದಾರೆ. ಹೃದಯದಿಂದ ನೋಡಿದ್ರೆ ದಟ್ ಈಸ್ ರಿಯಾಲಿಟಿ, ಇಟ್ ವಿಲ್ ಹ್ಯಾಪನ್. ನೀವು ಬುದ್ಧಿ ಇಂಟೆಲೆಕ್ಟ್ ನಿಂದ ಇದನ್ನ ನೋಡಿದ್ರೆ ಇಟ್ ಈಸ್ ಭ್ರಮೆ ಆರ್ ಇಲ್ಯೂಷನ್. ಇಟ್ ಇಸ್. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣನ ಅಕ್ಕನ ಗೊತ್ತಿಲ್ಲ ಅಣ್ಣ, ಅವರು ಪ್ರಶ್ನೆ ಕೇಳ್ತಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ವಿ ಆರ್ ಫೀಡಿಂಗ್ ಬಿಸ್ಕಟ್ಸ್ ಡೈಲಿ 3 times to dogs and monkey. Is anything wrong with this or shall we feed other than this? Can we suggest ಅಂತ ಕೇಳ್ತಾರೆ ಅಣ್ಣ. ಅವ್ರು ಫೀಡ್ ಮಾಡುವಾಗ ಶ್ರೀ ಕೃಷ್ಣ ಆತ್ಮನಸ್ತು ಅಂತ ಹೇಳ್ಬಿಟ್ಟು ಫೀಡ್ ಮಾಡಿಲಿ, ಏನು ಒಂದು ಕರ್ಮ ಬರಲ್ಲ ಅಷ್ಟೇ. ಅದು ನಾವ್ ಹೇಳಿದ್ವಲ್ಲ, ಏನೇ ಆಕ್ಷನ್ ಮಾಡಿ ನೀವು ಸೇ ಶ್ರೀ ಕೃಷ್ಣ ಅರ್ಪಣಮಸ್ತು ಫ್ರಮ್ ಹೃದಯ ಹ್ಯಾವಿಂಗ್ ಫೇತ್ ಇನ್ ಇಸ್ ಲೋಟಸ್ ಫೀಟ್ ಅಷ್ಟೇ. ಇದೊಂದು ಫಾಲೋ ಮಾಡ್ಲಿ. ದಿಸ್ ಇಸ್ ದ ಅಲ್ಟಿಮೇಟ್ ಫಾರ್ಮುಲಾ ಫಾರ್ ಎವ್ರಿ ಒನ್. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಈಸ್ ಡೈವರ್ಸ್ ಸ್ಟಾಪ್ಸ್ ಎ ಪರ್ಸನ್, he or she is achieving their moksha ಅಂತ ಕೇಳ್ತಿದ್ರ? ಇಲ್ಲ, ಇದಕ್ಕೂ ಸಂಬಂಧ ಇಲ್ಲ. ಡೈವರ್ಸ್ ಆಗೋದು ಆಸ್ ಪರ್ ದೇರ್ ಕರ್ಮ ಡೈವರ್ಸ್ ಆಗ್ತಾರೆ. ಬಟ್ ದೇ ಕ್ಯಾನ್ ಪ್ರಾಕ್ಟೀಸ್ ಸ್ಪಿರಿಚುವಲ್ ಸಾಧನ, ಅದಕ್ಕೇನು ತಡೆ ಇಲ್ಲ. ದಿಸ್ ಇಸ್ ಡಿಫ್ರೆಂಟ್, ದಟ್ ಇಸ್ ಡಿಫ್ರೆಂಟ್. ಮಿಕ್ಸ್ ಮಾಡ್ಕೋಬೇಡಿ ಅದನ್ನು. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ತಮಗಾದ ಎಕ್ಸ್ಪೀರಿಯನ್ಸ್ ಅನ್ನು ಬರ್ಕೊಂಡಿದ್ದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ನನಗೆ ಕೆಲವೊಮ್ಮೆ ಸ್ವಪ್ನದಲ್ಲಿ ದೇವರು, ಸಾಧು ಸಂತರು ಮತ್ತು ಸ್ವಾಮಿಗಳು ದರ್ಶನವಾಗುತ್ತಿದೆ. ಆದರೆ ಮರುದಿನ ಒಮ್ಮೊಮ್ಮೆ ಎಲ್ಲವೂ ನೆನಪಿನಲ್ಲಿ ನೆನಪು ಇರುವುದಿಲ್ಲ. ಇದರ ಅರ್ಥ ಏನು ಅಂತ ಕೇಳ್ತಿದ್ರಣ್ಣ. ಅಂದ್ರೆ ಅವರು ಆ ದಿನ ಪ್ರೀವಿಯಸ್ ಡೇ ದೇ ವುಡ್ ಹ್ಯಾವ್ ಕಮಿಟೆಡ್ ಲಾಟ್ ಆಫ್ ಮೆಟೀರಿಯಲ್ ಆಕ್ಟಿವಿಟೀಸ್. ಆ ಮೆಟೀರಿಯಲ್ ಆಕ್ಟಿವಿಟೀಸ್ ಏನಾಗ್ತದೆ, ಇಟ್ ವಿಲ್ ಓವರ್ play on the astral experience. That is why they will not have a memory on the next day. ಅದಕ್ಕೆ ಹೇಳೋದು, as far as possible do your material activity. ಎಷ್ಟು ಕಡಿಮೆ ಆಗ್ತದೋ ಅಷ್ಟು ಮಾಡ್ಕೊಳ್ಳಿ. ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅಷ್ಟು ಮಾತ್ರ ಮೆಟೀರಿಯಲ್ ಆಕ್ಟಿವಿಟಿ ಮಾಡಿ. ಅನ್ನೆಸೆಸರಿ ಆಗಿ ಸುಮ್ಮನೆ ಮೆಟೀರಿಯಲ್ ಆಕ್ಟಿವಿಟಿನಲ್ಲಿ ಈಡು ಪಡಬೇಡಿ.
more of spiritual activity ಮಾಡಿ. So when you do the astral experience, you will remember next day. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಗುರು ಅಮರ ಇನ್ ಹಿಸ್ ಲಾಸ್ಟ್ ಬರ್ತ್ ವಾಸ್ ಶ್ರೀರಾಮಕೃಷ್ಣ ಪರಮಹಂಸ. ಇಸ್ ಇಟ್ ಟ್ರೂ ಅಂತ ಕೇಳ್ತಾರಣ್ಣ. ಅವ್ರ ಅದ್ರ ಬಗ್ಗೆ ಹೇಳಿಲ್ಲಪ್ಪ, ಸೊ ಐ ಕೆನಾಟ್ ಸೇ ಎನಿಥಿಂಗ್. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಹೇಳಿ ವಾಲಿ. ಅಣ್ಣ, ಈಗ ಜ್ಯೂಸ್ ಅಂಗಡಿಯಲ್ಲಿ ಈ ಬಾದಾಮಿ ಹಾಲದೆಲ್ಲ ಮಾಡ್ತೇವಿ, ಅರ್ಧ ನೀರ್ ಮಿಕ್ಸ್ ಮಾಡ್ತೀವಿ, ಅದು ಯಾವ ತರ ಅಣ್ಣ? ಅದು ಮಾಡ್ಬೋದಾ ಮಾಡಬಾರ್ದಾ? ನಿಮ್ದ ಬಿಸ್ನೆಸ್ ಧರ್ಮ ಪ್ರಕಾರ ಎಷ್ಟ್ ಮಾಡ್ಬೇಕು ಅಷ್ಟ್ ಮಾಡಿ. ಅರ್ಥ ಆಯ್ತಾ? ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು. ಅವ್ರು ಬೈಕೋಬಾರ್ದು ಈ ಜ್ಯೂಸ್ಗೆ ಜಾಸ್ತಿ ನೀರ್ ಹಾಕಿದಿರ ಹಂಗಿಂಗಂತ. ಕ್ವಾಲಿಟಿ ಮೇಂಟೈನ್ ಮಾಡಿ ನೀವು. ಬಿಸ್ನೆಸ್ ಧರ್ಮ ಅಂತ ಒಂದ್ ಇರ್ತದಲ್ಲ, ಅದನ್ನ ಫಾಲೋ ಮಾಡಿ. ಚೀಟ್ ಮಾಡಬೇಡಿ, ಗ್ರೀಡಿ ಆಗಿರ್ಬೇಡಿ. ದುಡ್ಡು ಸಂಪಾದನೆ ಮಾಡ್ಬೇಕಂತ ನಿಮ್ಮ ಒಂದು ಜೀವನಕ್ಕೆ ಸಂಪಾದನೆ ಮಾಡಬೇಕು, ನ್ಯಾಯವಾಗಿ ಧರ್ಮವಾಗಿ ಮಾಡಿ. ಅಷ್ಟೇ. ಸರಿ ಸರಿ, ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣನ ಅಕ್ಕನ ಗೊತ್ತಿಲ್ಲ ಅಣ್ಣ, ಅವರು ಪ್ರಶ್ನೆ ಕೇಳ್ತಿದ್ರಣ್ಣ. ನಮಸ್ತೆ ಸತೀಶ್ ಅಣ್ಣ. ಆತ್ಮ ಮತ್ತು ಪರಮಾತ್ಮನೇ ಡಿಫ್ರೆನ್ಸ್, ಇದರ ಡಿಫ್ರೆನ್ಸ್ ಏನು ಅಂತ ಕೇಳ್ತಾರೆ. ಈ ಆತ್ಮ was created Parabrahma. He is the creator of you. That is the difference. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಕೇಳ್ತಿದ್ದಾರೆ, ಬ್ಲ್ಯಾಕ್ ಮ್ಯಾಜಿಕ್ ನಿಜಾನ ಅಂತ ಕೇಳ್ತಿದಾರೆ ಅಣ್ಣ. ನಿಜ, ಅದು ನಿಜ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಕೇಳ್ತಿದಾರೆ ಅಣ್ಣ, ಈಸ್ ಇಟ್ ಮ್ಯಾಂಡೇಟರಿ ಟು ಡೂ ಏಕಾದಶಿ ಫಾಸ್ಟಿಂಗ್ ಫಾರ್ ಎವ್ರಿ ಒನ್ ಅಂತ ಕೇಳ್ತಾರೆ. ಅದು ಮಾಡಿದ್ರೆ ತುಂಬಾ ಒಳ್ಳೇದು. ಏಕಾದಶಿ ವ್ರತ ಮಾಡಿದ್ರೆ ತುಂಬಾ ಶ್ರೇಷ್ಠ. ಒಂದು ವರ್ಷದಲ್ಲಿ 24 ಏಕಾದಶಿ ಬರ್ತದೆ. ಅದನ್ನ ಆಚರಿಸಿದ್ರೆ ಫಸ್ಟ್ ಥಿಂಗ್ ಇಸ್ ಸ್ಪಿರಿಚುಲಿ ಯು ವಿಲ್ ಎವಾಲ್ವ್, ಅಂಡ್ ಎರಡನೇದು ಹೆಲ್ತ್ ವೈಸ್ ಆಲ್ಸೋ ಇಟ್ ವಿಲ್ ಹೆಲ್ಪ್ ಯು ಕ್ಲೆನ್ಸಿಂಗ್ ಯುವರ್ ಬಾಡಿ. both ways it will help you. And ಏಕಾದಶಿ ಮಾಡೋದು, they should follow it properly. ದಶಮಿ ತಿಥಿ ಹೋರಾಗ್ತದಲ್ಲ, ಏಕಾದಶಿ ತಿಥಿ ಶುರು ಆಗ್ತದಲ್ಲ, ಆವಾಗ್ಲಿಂದ ಶುರು ಮಾಡ್ಬೇಕು ಏಕಾದಶಿ ವ್ರತ. ಆಮೇಲೆ ದ್ವಾದಶಿ ತಿಥಿ ಯಾವಾಗ ಶುರು ಆಗ್ತದೋ ಆವಾಗ ಆ ವ್ರತವನ್ನು ಫಾಸ್ಟ್ ಬ್ರೇಕ್ ಮಾಡ್ಬೇಕು. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ತಮಗಾದ ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡ್ಕೊಂಡಿದ್ದಾರೆ ಅಣ್ಣ. ಇಟ್ ಇಸ್ ಕ್ವೈಟ್ ಲಾಂಗ್, ಐ ವಿಲ್ ರೀಡ್ ಔಟ್ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಗುರುಮಾತೆಯರ ದರ್ಶನ ಮಾಡಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಅಣ್ಣ. ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಅಣ್ಣ ಅಲ್ಲಿ ಅಂತ ಹೇಳ್ಬಿಡ್ಕೊಂಡಿದ್ದಾರೆ ಅಣ್ಣ. ನಾನು ಸಪ್ತರ್ಷಿ ಮಾರ್ಗವನ್ನು ಫಾಲೋ ಮಾಡುತ್ತಿದ್ದೇನೆ ಅಣ್ಣ.
ಒಂದು ದಿನ ಧ್ಯಾನಕ್ಕೆ ಕುಳಿತಾಗ ಅಮರ ಗುರುಗಳು ನಾನು ಮನೋವತಿಯಲ್ಲಿ ಧ್ಯಾನ ಮಂದಿರದ ಹೊರಗಡೆ ಕುಳಿತುಕೊಂಡು ಧ್ಯಾನ ಮಾಡಲು ಅಂತ ಹೇಳಿದರು ಅಣ್ಣ. ಮೊನ್ನೆ ಶಂಬಲಾದಲ್ಲಿ ಗುರುಮಾತೆಯ ದರ್ಶನ ಪಡೆದ ಮೇಲೆ ಧ್ಯಾನ ಮಾಡುತ್ತಿರುವಾಗ ಗುರುಗಳು ಧ್ಯಾನ ಮಾಡೋದಕ್ಕೆ ಧ್ಯಾನ ಮಾಡುವುದಕ್ಕೆ ಎಲ್ಲಿಗೆ ಬಂದಿದ್ದೀಯಾ, ನನಗಾಗಿ ಏನು ಕೊಡುತ್ತೀಯಾ ಅಂತ ಕೇಳಿದರು ಅಣ್ಣ. ನಾನು ಅದಕ್ಕೆ ನನ್ನ ಪ್ರಾಣವನ್ನು ಬೇಕಾದರೂ ಕೊಡುತ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವರು ಸ್ಮೈಲ್ ಮಾಡಿದರು ಅಣ್ಣ. ನಿಜವಾಗಲೂ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಣ್ಣ. ರಾಧೆ ರಾಧೆ ಅಂತ ಬರ್ಕೊಂಡಿದ್ದಾರೆ ಅಣ್ಣ. ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ರಿಪ್ಲೈ ಕೊಟ್ಟಿದ್ದಾರೆ. ಅವರನ್ನೇ ಅವರು ಕೊಟ್ಟಿದ್ದಾರೆ ಅಂದ್ರೆ ದಟ್ ಈಸ್ ದ ಕರೆಕ್ಟ್ ಆನ್ಸರ್ ಕೊಟ್ಟಿರೋದು. ಅವರು ಗುರುಗಳು ಕೇಳಿದ್ದಕ್ಕೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲ. ಧನ್ಯವಾದ. ನಾವೀಗ ಗ್ಯಾಲರಿ ಮಾಡಿ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ. ರಿಲೇಟಿವ್ಸ್ ಅವರು ನಮ್ಮ ಮುಂದಗಡೆ ಸರಿ ಇರ್ತಾರೆ, ಹಿಂದ್ಗಡೆ ನಮಗೆ ಕೆಟ್ಟದನ್ನು ಬಯಸ್ತಾರೆ ಅಣ್ಣ. ಇದರಿಂದ ನಮಗೆ ಏನಾದರೂ ಕೆಡಕಾಗುತ್ತಾ ಅಂತ ಕೇಳ್ತಿದಾರಣ. ಖಂಡಿತ ಆಗ್ತದಪ್ಪ, ಹುಷಾರಾಗಿರ್ಬೇಕು. ಫ್ರೆಂಡ್ಸ್ ಎಷ್ಟು ಬೇಕಾದ್ರೆ ಇರ್ಬೋದು, ಬಟ್ ರಿಲೇಟಿವ್ಸ್ ಹತ್ರ ತುಂಬಾ ಜಾಗ್ರತೆ ಇರಬೇಕು. ದೇ ಆರ್ ದ ಒನ್ ಹೂ ವಿಲ್ ಸ್ಪಾಯಿಲ್ ಅವರ್ ಲೈಫ್ಸ್. ತುಂಬಾ ಹುಷಾರಾಗಿರ್ಬೇಕು. ಅವ್ರ ಮನೆಗೆ ಹೋಗಿ ಏನಾದ್ರು ಕೊಟ್ರೆ ಅವರು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ತಗೊಳ್ಳಿ. ಯಾಕಂದ್ರೆ ಕೆಲವು ಸಮಯದಲ್ಲಿ ಜೆಲಸ್ನೆಸ್ ಇದ್ದು ಆಗಿಲ್ಲ ಅಂದ್ರೆ ಈ ಪ್ರಾಪರ್ಟಿ ವಿಷಯ ಈ ತರ ಇದ್ರೆ ಏನಾದ್ರು ಮಿಕ್ಸ್ ಮಾಡಿ ಕೊಡ್ಬೋದು. ಅದು ನಿಮ್ಗೆ ಎಫೆಕ್ಟ್ ಆಗ್ಬೋದು, ನಿಮ್ಗೆ ಗೊತ್ತಾಗಲ್ಲ ನಿಮ್ಗೆ. ಸೊ ರಿಲೇಟಿವ್ಸ್ ಹತ್ರ ಆದಷ್ಟು ದೂರ ಇರಿ. ಆದಷ್ಟು ಫ್ರೆಂಡ್ಸ್ ನ ಸಂಪಾದನೆ ಮಾಡಿ, ಅವ್ರು ತುಂಬಾ ಸಹಾಯ ಮಾಡ್ತಾರೆ. ಎ ಫ್ರೆಂಡ್ ಇನ್ ನೀಡ್ ಇಸ್ ಎ ಫ್ರೆಂಡ್ ಇನ್ ಡೀಡ್ ಅಂತ. Be cautious whenever you go to a relative's house or whenever a relative comes to your house. ಅವ್ರ ಏನಾದ್ರು ತಗೊಂಡ್ ಬಂದ್ ಕೊಟ್ರೇನು ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂತ ತಗೊಳ್ಳಿ. ಅವ್ರ ಮನೆಗೆ ಹೋದ್ರೇನು ಏನಾದ್ರು ಕೊಟ್ರೆ ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂತ ಮನಸ್ಫೂರ್ತಿಯಾಗಿ ನಂಬಿಕೆಯಿಂದ ಆ ಭಗವಂತನ ಕಮಲ ಪಾದಕ್ಕೆ ಸ್ಮರಣೆ ಮಾಡಿ ತಗೊಳ್ಳಿ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಫಾಲೋ ಅಪ್ ಕ್ವಶನ್ ಕೇಳ್ತಿದಾರಣ ವಿತ್ ರೆಸ್ಪೆಕ್ಟ್ ಟು ಬ್ಲ್ಯಾಕ್ ಮ್ಯಾಜಿಕ್. ಬ್ಲ್ಯಾಕ್ ಮ್ಯಾಜಿಕ್ ಇಂದ ಹೇಗೆ ರಕ್ಷಿಸಿಕೊಳ್ಳಬೇಕು ಅಣ್ಣ ಅಂತ ಕೇಳ್ತಿದಾರಣ. ಅದಕ್ಕೆ ಬೇಕಾದಷ್ಟು ಅದಕ್ಕೆ ಒಳ್ಳೆ ಗುರುವನ್ನು ಆಯ್ಕೆ ಮಾಡ್ಕೋಬೇಕು. ಆ ಗುರು ಅನುಗ್ರಹ ಇದ್ರೆ ನಿಮ್ಗೆ ಯಾವ್ದು ಬ್ಲ್ಯಾಕ್ ಮ್ಯಾಜಿಕ್ ಬರಲ್ಲ, ನಿಮ್ಗೆ ಎಫೆಕ್ಟ್ ಆಗಲ್ಲ. ಅವ್ರು ಹೇಳಿದ ಪ್ರಕಾರ ಆ ಸ್ಪಿರಿಚುವಲ್ ಸಾಧನೆಯನ್ನು ಒಂದು ಭಕ್ತಿ, ಶ್ರದ್ಧೆ, ಏಕಾಗ್ರತೆಯಿಂದ, ಒಂದು ನಂಬಿಕೆಯಿಂದ ಆಚರಿಸಿ. ಧನ್ಯವಾದಗಳು. ಅಣ್ಣ, we don't have any questions ಅಣ್ಣ. We'll call it a day ಅಪ್ಪ. ಸರಿ ಅಣ್ಣ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. 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 ಅರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ತೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.
ಶ್ರೀಕೃಷ್ಣ ಅರ್ಪಣಮಸ್ತು.